ಎಲ್ಲರಿಗೂ ನಮಸ್ಕಾರ. TMP ಪ್ರಕ್ರಿಯೆಯಲ್ಲಿ ಆಧಾರ್ ಅಥೆಂಟಿಕೇಷನ್ ಮತ್ತು ತರಬೇತಿ ಪ್ರಮಾಣಪತ್ರ ಪಡೆಯುವ ವಿಧಾನವನ್ನು ಒಮ್ಮೆ ನೋಡೋಣ. ನಾವು ಗೂಗಲ್ ಸರ್ಚ್ ಇಂಜಿನಲ್ಲಿ ಹೋದರೆ ಗೂಗಲ್ ಕಾಣುತ್ತೆ. ನಮ್ಮ ಸರ್ಚ್ ಇಂಜಿನಲ್ಲಿ ನೀವು TMP ಅಂತ ಕೀವರ್ಡ್ ಪ್ರೆಸ್ ಮಾಡುವ ಮೂಲಕ ನಿಮಗೆ URL ಕಾಣಿಸ್ತದೆ, ಟ್ರೈನಿಂಗ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಅಂತ ಹೇಳಿ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಮ್ಮ ಹೋಮ್ ಪೇಜ್ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಸೊ ಇದರಲ್ಲಿ 2 ಲಾಗಿನ್ ಕಾಣಿಸ್ತದೆ, ಒಂದು ಇನ್ಸ್ಟಿಟ್ಯೂಟ್ ಲಾಗಿನ್, ಇನ್ನೊಂದು ಟ್ರೈನಿ ಲಾಗಿನ್. ನಾವು ಆಧಾರ್ ಅಥೆಂಟಿಕೇಷನ್ ಅಥವಾ ಸರ್ಟಿಫಿಕೇಟ್ ಜನರೇಷನ್ ಮಾಡೋದು ಯಾವ ಲಾಗಿನ್ನಲ್ಲಿ ಅಂದರೆ ಟ್ರೈನಿ ಲಾಗಿನ್ ಬಳಸ್ಕೊಂಡು. ಸೊ ಟ್ರೈನಿ ಲಾಗಿನ ನಾವು ಆಯ್ಕೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದರಲ್ಲಿ ನಿಮ್ಮ ತರಬೇತಿನಲ್ಲಿ ಶಿಬಿರಾರ್ಥಿಗಳಿಗೆ ಯಾವ ಮೊಬೈಲ್ ಸಂಖ್ಯೆಯನ್ನು ನೀವು ನೀಡಿರ್ತೀರೋ ಆ ಸಂಖ್ಯೆನ ಇಲ್ಲಿ ನೀವು ನಮೂದಿಸಬೇಕು. ನಂತರ ಒಂದು OTP ಬರುತ್ತೆ ತಮ್ಮ ಮೊಬೈಲ್ ಸಂಖ್ಯೆಗೆ. ಸೊ OTPನ ಎಂಟ್ರಿ ಮಾಡಿದರೆ ನಿಮಗೆ ಈ ರೀತಿ ಆಧಾರ್ ಅಥೆಂಟಿಕೇಷನ್ಗೆ ಪ್ರೋಸೆಸ್ಗೆ ಇದು ಎಂಟ್ರ್ ಆಗುತ್ತೆ. ನಿಮಗೆ ಕಾಣ್ತಿದೆ ರೆಡ್ಲಲ್ಲಿ ಏನಂತ ಹೇಳ್ತಾ ಇದೆ, ಪ್ಲೀಸ್ ಎನ್ಶೂರ್ ದ ನೇಮ್ ಶುಡ್ ಬಿ ಆ್ಯಸ್ ಪರ್ ಇನ್ ದ ಆಧಾರ್. ನಿಮ್ಮ ಆಧಾರಲ್ಲಿ ಹೇಗೆ ಹೆಸರಿದೆಯೋ ಅದೇ ರೀತಿ ಇಲ್ಲೂ ಕೂಡ ಹೆಸರನ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ನೀವು ನೇಮನ್ನು ಟೆಕ್ಸ್ಟ್ ಬಾಕ್ಸ್ನ ತೊಗೊಂಡ್ರೆ ಸೊ ಅಲ್ಲಿ ಎಡಿಟ್ ಆಪ್ಷನ್ ಇರ್ತದೆ. ಹಾಗಾಗಿ ನಿಮ್ಮ ಆಧಾರಲ್ಲಿ ಏನು ಹೆಸರಿದೆಯೋ ಅದೇ ರೀತಿ ಹೆಸರನ್ನ ಇಲ್ಲಿ ನೀವು ನಮೂದಿಸಬೇಕಾಗತ್ತೆ. ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ಲು, ಸ್ಮಾಲ್ ಇದ್ದರೆ ಸ್ಮಾಲು, ಇನಿಷಿಯಲು ಮೊದಲಿದ್ದರೆ ಇನಿಷಿಯಲ್ ಮೊದಲು, ಆಮೇಲಿದ್ದರೆ ಆಮೇಲೆ. ಸೊ ಈ ರೀತಿ ಅಲ್ಲಿ ಎಡಿಟ್ ಆಪ್ಷನ್ ಇರೋದ್ರಿಂದ ನೇಮ್ ಅಲ್ಲಿ ಟೆಕ್ಸ್ಟ್ ಬಾಕ್ಸಲ್ಲಿ ನೀವು ನಿಮ್ಮ ಆಧಾರಲ್ಲಿರುವ ಹೆಸರನ್ನ ಇಲ್ಲಿ ನಮೂದಿಸಿ. ನೆಕ್ಸ್ಟು ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಡುವಾಗ ಕೇಳುತ್ತೆ ನಿಮಗೆ ಒಪ್ಪಿಗೆ ಇದೆಯಾ ಅಂಥೇಳಿ. ಮತ್ತು ನೀವು ಅಬ್ಸರ್ವ್ ಮಾಡ್ಬೋದು, ನಮ್ಮ URL ನೋಡಿದರೆ ನಮ್ಮ TMP ಪೋರ್ಟಲಿಂದ ನೀವು ಪ್ರೊಸೀಡ್ ಅಂತ ಒಂದು ಸತಿ ಕ್ಲಿಕ್ ಮಾಡೋದ್ರಿಂದ ನಮ್ಮ TMP ಪೋರ್ಟಲಿಂದ CDAC ಸರ್ವರ್ಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ನಮ್ಮ TMP ಪೋರ್ಟಲ್ನಲ್ಲಿ ಯಾವುದೇ ನಿಮ್ಮ ಆಧಾರ್ ಮಾಹಿತಿನ ನಾವು ಸ್ಟೋರ್ ಮಾಡ್ತಾ ಇಲ್ಲ. CDAC ಸರ್ವರ್ ಅಂದರೆ ಆಧಾರ್ ಸರ್ವರ್ಗೆ ಕನೆಕ್ಟ್ ಆಗುತ್ತೆ. ವೆರಿಫೈ ಮಾಡಿ ನಮಗೆ ಹೇಳುತ್ತೆ ಸೇಮ್ ಇದೆಯಾ ಇಲ್ವಾ ಅಂಥೇಳಿ ಹೆಸರು. ಸೊ ಆ ನಿಟ್ಟಿನಲ್ಲಿ ಪ್ರೊಸೀಡ್ ಕೊಟ್ಟರೆ ನಮಗೆ ಒಪ್ಪಿಗೆ ಅಂತ ಹೇಳಿ. ಸೊ ಅದನ್ನು ನಾವು ಮುಂದುವರೋಣ. ಒಂದು ಸತಿ ನಾವು ಒಪ್ಪಿಗೆ ಕೊಟ್ಟ ಮೇಲೆ ನಾವು ನಮ್ಮ ಆಧಾರ್ ಸಂಖ್ಯೆನ 12 ಸಂಖ್ಯೆಯ ಆಧಾರ್ ಸಂಖ್ಯೆನ ಇಲ್ಲಿ ಹಾಕಬೇಕಾಗತ್ತೆ. ಮತ್ತು 2 ಆಪ್ಷನ್ ಇದೆ, ಆಧಾರ್ OTP, ಆಧಾರ್ OTP, OTP ಅಂತಿದೆ. ಸೊ ನೀವು ಡಿಫಾಲ್ಟಾಗಿ ಆಧಾರ್ OTP ಅಲ್ಲೇ ಇರುತ್ತೆ. ಜಸ್ಟ್ ಗೆಟ್ OTPನ ನೀವು ಕ್ಲಿಕ್ ಮಾಡೋ ಮೂಲಕ OTP ಸಿಗುತ್ತೆ. ನೀವು OTP ಎಂಟ್ರ್ ಮಾಡುವ ಮೂಲಕ ಯಾವ ಸಂಖ್ಯೆಗೆ OTP ಹೋಗ್ತಿದೆ ಅಂತ ಕೂಡ ಹಿಂಟ್ ಕೊಡ್ತಾ ಇದೆ. ಬಹುಶಃ ಗ್ರೀನ್ ಕಲರಲ್ಲಿ ನಿಮಗೆ ಕಾಣ್ತಾ ಇದೆ ಕೆಳಗಡೆ. ಸೊ ಯಾವ ಸಂಖ್ಯೆಗೆ OTP ಹೋಗ್ತಾಯಿದೆ ಅಂಥೇಳಿ. ಈ ಮೊಬೈಲ್ ಸಂಖ್ಯೆ ಯಾವುದಪ್ಪ ಅಂತಂದರೆ ಆಧಾರಲ್ಲಿ ಇರುವ ಮೊಬೈಲ್ ಸಂಖ್ಯೆ ಇದಾಗಿರುತ್ತೆ. ಈ ಸಂಖ್ಯೆಗೆ OTP ಹೋಗುತ್ತೆ. ಓಕೆ, 4 ಸಂಖ್ಯೆಯ ಕೊನೆಯ 4 ಸಂಖ್ಯೆ ಇಲ್ಲಿ ಕಾಣಿಸ್ತಿದೆ ನಿಮಗೆ. ಆ ಸಂಖ್ಯೆಗೆ ನಿಮಗೆ OTP ಹೋಗುತ್ತೆ. ಅದನ್ನು ಎಂಟ್ರಿ ಮಾಡುವ ಮೂಲಕ ಈ ರೀತಿ ನಮಗೆ ಸಕ್ಸಸ್ಫುಲ್ಲಾಗಿ ಆಧಾರ್ ಅಥೆಂಟಿಕೇಷನ್ ಆಗುತ್ತೆ. ಇದು ಪ್ರೊಸೀಜರು. ಇದಾದಮೇಲೆ ನಿಮಗೇನಾಗುತ್ತೆ, ತರಬೇತಿ ಪ್ರಮಾಣ ಪತ್ರ ಪಡೆಯುವ ಒಂದು ವಿಧಾನ ನಮಗೆ ತೆರ್ಕೊಳ್ಳುತ್ತೆ. ಹಾಗಾಗಿ ನಾವು ತರಬೇತಿ ಪ್ರಮಾಣ ಪಡಿಬೇಕು ಅಂದರೆ ಕಡ್ಡಾಯವಾಗಿ ನೀವು ಫೀಡ್ಬ್ಯಾಕ್ನ ಸಬ್ಮಿಟ್ ಮಾಡಬೇಕಾಗತ್ತೆ, ಕ್ವಿಜ್ನ ನೀವು ತೊಗೋಬೇಕಾಗತ್ತೆ. ಅದಾದ ನಂತರ ನಮಗೆ ಡೌನ್ಲೋಡ್ ಸರ್ಟಿಫಿಕೇಟು ಎನೇಬಲ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಮೊದಲು ಫೀಡ್ಬ್ಯಾಕ್ ತೊಗೊಳ್ಳೋಣ. ಎಡಗಡೆ ನಿಮಗೆ ಕಾಣ್ತಾ ಇದೆ ಆಧಾರ್ ಅಥೆಂಟಿಕೇಟೆಡ್, ಕೆಳಗಡೆ ಒಂದಷ್ಟು ಆಪ್ಷನ್ಸ್ಗಳಿದೆ. ಸೊ ಅಲ್ಲಿ ನೀವು ಸಬ್ಮಿಟ್ ಫೀಡ್ಬ್ಯಾಕ್ ಆಯ್ಕೆ ಮಾಡುವ ಮೂಲಕ ನಿಮಗೆ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಅಂದರೆ ತರಬೇತಿ ಆಯ್ಕೆ ಮಾಡ್ಕೋಬೇಕು ಮತ್ತು ನೀವು ಯಾವ ತಂಡದಲ್ಲಿ ಭಾಗವಹಿಸಿದ್ದೀರಿ ಅಂತ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡ ನಂತರ ನಿಮಗೇನಾಗುತ್ತೆ, ಫೀಡ್ಬ್ಯಾಕ್ದು ಒಂದು ನಮೂನೆ ಕಾಣುತ್ತೆ. ಸೊ ಇದನ್ನು ನೀವು ಎಂಟ್ರಿ ಮಾಡೋ ಮೂಲಕ ಸೇವ್ ಆಪ್ಷನ್ ಬಳಸಿ ನೀವು ಅದನ್ನು ಸೇವ್ ಮಾಡಬೇಕಾಗತ್ತೆ. ಇಲ್ಲಿಗೆ ಫೀಡ್ಬ್ಯಾಕ್ ಅಂತ ಮುಗಿಯುತ್ತೆ. ಮುಂದೆ ನಾವು ಕ್ವಿಜ್ ತಗೊಳ್ಳೋಣ. ಅದೇ ಪ್ರಕ್ರಿಯೆ, ನೀವು ತರಬೇತಿನ ಆಯ್ಕೆ ಮಾಡ್ಕೋಬೇಕು, ನೀವು ಯಾವ ತಂಡದಲ್ಲಿ ತರಬೇತಿಯಲ್ಲಿ ಭಾಗವಹಿಸಿದ್ದೀರಿ ಅಂತ ಆಯ್ಕೆ ಮಾಡ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ನಿಮಗೆ ಕ್ವಶನರ್ಸ್ ಕಾಣಿಸ್ತದೆ. ಇದು ಒಂದು ಎಕ್ಸಾಂಪಲ್ಲು. ಬಟ್ ನಾವು ಯಾವುದೆಲ್ಲ ತರಬೇತಿ ನೀವು ಭಾಗವಹಿಸಿದ್ದೀರಿ ಆ ತರಬೇತಿಗೆ ಸಂಬಂಧ ವಿಷಯಗಳ ಕ್ವಶನರ್ಸು ನಿಮಗೆ ಕಾಣ್ತದೆ. ನೀವು ಕ್ವಶನ್ನ ಅಟೆಂಡ್ ಮಾಡುವ ಮೂಲಕ ನಿಮಗೇನಾಗ್ತದೆ, ಆನ್ಸರ್ ಮಾಡ್ತಾ ಹೋಗ್ತೀರಿ. ಆನ್ಸರ್ ಮಾಡಿದಾಗ ಕೆಲವೊಮ್ಮೆ ನಮಗೆ ಕಂಪಲ್ಸರಿ ಏನಾಗುತ್ತೆ ಅಂದರೆ 80% ನೀವು ಪಾಸ್ ಆಗಬೇಕು. 80% ತೊಗೊಳ್ಳಿಲ್ಲ ಅಂತಂದರೆ ಈ ರೀತಿ ಫೇಲ್ಡ್ ಅಂತ ಬರುತ್ತೆ. ನಾವು ಆತಂಕ ಪಡುವ ಒಂದು ಇದು ಬೇಡ. ಸೊ ಹಾಗಾಗಿ ನಾವೇನು ಮಾಡೋಣ, ಪ್ರಿವ್ಯೂ ಆಪ್ಷನ್ ಇದೆ, ನೀವು ಅದನ್ನು ಬಳಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಯಾವುದೆಲ್ಲ ಪ್ರಶ್ನೆಗಳಿಗಿದೆ ಅದಕ್ಕೆಲ್ಲ ಸರಿಯಾದ ಉತ್ತರನ ಅದೇ ನೀಡ್ತಾ ಹೋಗುತ್ತೆ. ನಾವು ನೆಕ್ಸ್ಟ್ ಅಟೆಂಪ್ಟ್ ತೊಗೊಂಡು ಕ್ವಿಜ್ನ ನಾವು ತೊಗೊಳೋದ್ರಿಂದ ನಮಗೇನಾಗುತ್ತೆ, 100% ನಮ್ಮ ಕ್ವಿಜ್ನಲ್ಲಿ ನಾವು ಎಲಿಜಿಬಲ್ ಆಗ್ತೀವಿ. ಇದರೊಂದಿಗೆ ನಾವು ತರಬೇತಿ ಪ್ರಮಾಣ ಪತ್ರ ಪಡಿಬಹುದಾಗಿದೆ. ಹಾಗಾಗಿ ಅಲ್ಲೂ ಕೂಡ ಅದೇ ಪ್ರೊಸೀಜರ್ ಇರ್ತದೆ. ತರಬೇತಿ ಆಯ್ಕೆ ಮಾಡ್ಕೋಬೇಕು ಮತ್ತು ತರಬೇತಿಯ ತಂಡನ ಆಯ್ಕೆ ಮಾಡಿಕೊಂಡ್ರೆ
ಪ್ರಿವ್ಯೂ ಆಪ್ಷನ್ ಕಾಣಿಸ್ತಾ ಇದೆ ಬ್ಲೂ ಕಲರಲ್ಲಿ ಬಲಗಡೆಗೆ ಕೆಳಗಡೆಗೆ. ಸೊ ನೀವು ಅದನ್ನು ಕ್ಲಿಕ್ ಮಾಡೋ ಮೂಲಕ ನಮಗೇನಾಗುತ್ತೆ, ತರಬೇತಿಯ ಸರ್ಟಿಫಿಕೇಟ್ ಜನ್ರೇಟ್ ಆಗುತ್ತೆ. ಸೊ ನಮಗೆ ಈ ರೀತಿ ತರಬೇತಿ ಸರ್ಟಿಫಿಕೇಟ್ ಜನ್ರೇಟ್ ಆಗುತ್ತೆ. ಇದು ನಮ್ಮ TMP ಪೋರ್ಟಲ್ನಲ್ಲಿ ಕೊನೆಯ ಹಂತ ಆಗಿರುತ್ತೆ. ಅದೇ ರೀತಿಯಲ್ಲಿ ನಾವು ಆಧಾರ್ ಅಥೆಂಟಿಕೇಷನ್ ಮಾಡೋ ಸಮಯದಲ್ಲಿ ಒಂದಷ್ಟು ಎರರ್ಗಳು ಬರುತ್ತೆ. ಯಾವುದೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಓಕೆ, TMP ಮತ್ತದೇ ಪ್ರೊಸೀಜರ್ನ ರಿಪೀಟ್ ಮಾಡೋಣ. ಸೊ ಅದರಲ್ಲಿ ನಮಗೆ 2 ಲಾಗಿನ್ ಇದೆ TMP ಪೋರ್ಟಲ್ನಲ್ಲಿ. ಟ್ರೈನಿಂಗ್ ಲಾಗಿನ್ನ ಬಳಸ್ಕೊಂಡು ಅಗೈನ್ ನಾವು ಫೋನ್ ನಂಬರ್ ಹಾಕ್ತೀವಿ. ಹಾಕಿದ್ಮೇಲೆ ನಿಮಗೆ OTP ಬರುತ್ತೆ. OTP ಬಂದಮೇಲೆ ನಮಗೆ ಆಧಾರ್ ಅಥೆಂಟಿಕೇಷನ್ ವೆರಿಫೈ ಮಾಡಲಿಕ್ಕೆ ಈ ರೀತಿ ಓಪನ್ ಆಗುತ್ತೆ. ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ದೇವಣ್ಣ AP ಅಂತಿದೆ. ಸೊ ಇದನ್ನು ನಾನು ಹಾಗೆ ಪ್ರೊಸೀಡ್ ಮಾಡ್ತೀನಿ. ನಾನು ವೆರಿಫೈ ಮಾಡಿಲ್ಲ, ಸೊ ಹಾಗಾಗಿ ಅದನ್ನು ಮುಂದುವರಿತೀನಿ. ಕನ್ಸೆಂಟ್ ಕೂಡ ಕೊಡ್ತೀನಿ ವೆರಿಫೈ ಮಾಡಲಿಕ್ಕೆ. ಆಗ ಆಧಾರ್ ನಂಬರ್ ಎಂಟ್ರಿ ಮಾಡ್ತೀರಾ ಮತ್ತು OTP ಕೂಡ ಎಂಟ್ರಿ ಮಾಡ್ತೀರಾ. ಓಕೆ, ಸೊ ನಮಗೆ ಏನು ಬರ್ತಾ ಇದೆ, ಮಿಸ್ ಮ್ಯಾಚ್ ಫೌಂಡ್ ಅಂತ ಬರ್ತಾ ಇದೆ. ಮತ್ತು ಎಡಗಡೆ ಕಾಣ್ತಿದೆ ದೇವಣ್ಣ AP ಅಂತಿದೆ. ಬಟ್ ನಮ್ಮ ಆಧಾರ್ ಕಾರ್ಡಲ್ಲಿ ಅವರ ಹೆಸರು ಏನಿದೆ, AP ದೇವಣ್ಣ ಅಂತಿದೆ. ಹಾಗಾಗಿ ನಾವು ಏನು ಮಾಡಬೇಕು, ನಮ್ಮ ಡೇಟಾಬೇಸಲ್ಲಿ ಏನಿದೆ ದೇವಣ್ಣ AP ಇಂದ AP ದೇವಣ್ಣ ಅಂತ ನಾವು ಎಡಿಟ್ ಮಾಡೋಕ್ಕೆ ಅವಕಾಶ ಇದೆ. ಸೊ ನೀವು ಕೆಳಗಡೆ ಗ್ರೀನ್ ಕಲರ್ ಕಾಣ್ತಾ ಇದೆ, ಎಡಿಟ್ ಟ್ರೈನಿ ಪ್ರೊಫೈಲ್ ಅಂತ ಹೇಳಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು, ಎಡಿಟ್ಗೆ ಅವಕಾಶ ಕೊಡುತ್ತೆ ಈ ರೀತಿ. ಓಕೆ, ನಮ್ಮದೇನಿತ್ತು ದೇವಣ್ಣ AP ಅಂತ ಹೇಳಿ ಆ್ಯಸ್ ಪರ್ ಆಧಾರ್ ಅದನ್ನ AP ದೇವಣ್ಣ ಅಂತ ಮಾಡ್ತೀವಿ. ಅಗೇನ್ ಪ್ರೊಸೀಡ್ ಮಾಡ್ತೀವಿ. ಓಕೆ, ಈ ರೀತಿ ಪ್ರೊಸೀಡ್ ಮಾಡಿ ಅಗೇನ್ ನೀವು ಆಧಾರ್ ನಂಬರ್ ಎಂಟ್ರಿ ಮಾಡ್ತೀರಾ, OTP ಬರುತ್ತೆ. ಸೊ ಏನಾಗುತ್ತೆ, ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಇದು ಒಂದು ಸಿನಾರಿಯೋ. ಇನ್ನಾರ ನಿಮಗೆ ನೇಮ್ ಮಿಸ್ ಮ್ಯಾಚ್ ಆದರೆ ಇದು ಪ್ರೊಸೀಜರು. ಇನ್ ಕೇಸ್ ಕೆಲವೊಮ್ಮೆ ಇನ್ನೊಂದು ನಮಗೆ ಒಂದು ಇಶ್ಯೂ ಬರೋದೇನಪ್ಪ ಅಂತಂದರೆ, ಒಂದೇ ಮೊಬೈಲ್ ಸಂಖ್ಯೆಯಲ್ಲಿ 2 ಡೇಟಾಬೇಸ್ನ ನಾವು ಮ್ಯಾಪ್ ಮಾಡೋಕ್ಕೆ ಹೋದಾಗ ಸಮಸ್ಯೆ ಎದುರಾಗುತ್ತೆ. ಅದೇನು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಎಕ್ಸಾಂಪಲ್, ಒಂದ್ಸತಿ ನೀವು ಅಥೆಂಟಿಕೇಷನ್ ಆದರೆ ಸೇಮ್ ಪ್ರೊಸೀಜರು. ಫೀಡ್ಬ್ಯಾಕ್ ಕೊಡ್ತೀರಾ, ಕ್ವಿಜ್ ತಗೋತೀರಾ ಮತ್ತು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ತೀರಾ. ನಾವು ಇನ್ನೊಂದು ಸಿನಾರಿಯೋ ನೋಡ್ತಾ ಹೋಗೋಣ. ಇದುವರೆಗೂ ನಾವು ನೇಮ್ ಮಿಸ್ ಮ್ಯಾಚ್ ಬಂದರೆ ಹೇಗೆ ಮಾಡೋದು ಅಂತ ನೋಡಿದ್ವಿ. ಅದೇ ರೀತಿ ಇನ್ನೊಂದು ಇಶ್ಯೂ ನಮಗೆ TMPನಲ್ಲಿ ಅರೈಸ್ ಆಗುತ್ತೆ. ಅದೇನಂತ ನೋಡ್ತಾ ಹೋಗೋಣ. ಗೂಗಲ್ಗೆ ಹೋಗೋಣ. ಅಗೇನ್ TMP ಕೀವರ್ಡ್ ಪ್ರೆಸ್ ಮಾಡೋಣ ಇದರಲ್ಲಿ. ಸೊ ನಾವು ಇದ್ರ ಮೂಲಕ ಟ್ರೈನಿಂಗ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಹೋಮ್ ಪೇಜ್ ಬರ್ತದೆ. ಅಗೇನ್ ಅದರಲ್ಲಿ ನಾವು ಟ್ರೈನಿಂಗ್ ಲಾಗಿನ್ನ ಬಳಸ್ಕೊಂಡು ನಾವು ಎಂಟ್ರ್ ಆಗ್ತೀವಿ, OTP ಎಂಟ್ರಿ ಮಾಡ್ತೀವಿ. ನಂತರ ಈ ರೀತಿ ನಮಗೆ ಪೇಜ್ ಕಾಣಿಸ್ತದೆ. ನಾವು ಆಧಾರಲ್ಲಿ ಏನು ಹೆಸರಿದೆಯೋ ಅದೇ ರೀತಿ ಇಲ್ಲಿ ನಮೂದಿಸ್ತೀವಿ. ನಂತರ ಕನ್ಸೆಂಟ್ ಅಂದರೆ ಒಪ್ಪಿಗೆ ನೀಡೋ ಮೂಲಕ ವೆರಿಫಿಕೇಷನ್ಗೆ ಅವಕಾಶ ಮಾಡಿಕೊಡ್ತೀವಿ. ನಂತರ ನೀವು ಆಧಾರ್ ಎಂಟ್ರಿ ಮಾಡ್ತೀರಾ, OTP ಬರುತ್ತೆ, ಅದನ್ನು ಕೂಡ ಎಂಟ್ರಿ ಮಾಡ್ತೀರಾ. ಓಕೆ, ನಾನು ಮುಂಚೆ ತಿಳಿಸ್ದಂಗೆ ಯಾವ ಸಂಖ್ಯೆಗೆ OTP ಹೋಗುತ್ತೆ ಅಂತ ನಮಗೆ ಗ್ರೀನ್ ಕಲರಲ್ಲಿ ತೋರಿಸ್ತಾ ಇರ್ತದೆ. ಸೊ ಅದಕ್ಕೆ OTP ಹೋಗಿರುತ್ತೆ. ಇದೊಂದು ಇಶ್ಯೂ ಬರ್ತದೆ, ಸೇಮ್ ಆಧಾರ್ ಡೀಟೇಲ್ಸ್ ಅಸೋಸಿಯೇಟೆಡ್ ವಿತ್ ದಿಸ್ ಟ್ರೈನಿ ನೇಮ್ AP ದೇವಣ್ಣ ವಿತ್ ಟ್ರೈನಿ ಕಾಂಟ್ಯಾಕ್ಟ್ ನಂಬರ್ ಅಂತ ಒಂದು ತೋರಿಸಿದೆ. ಅಂದರೆ ಏನಾಗಿದೆ ಅಂತಂದರೆ, ಆಲ್ರೆಡಿ ಈ ಮೊಬೈಲ್ ಸಂಖ್ಯೆಗೆ ಆಧಾರ್ ಅಥೆಂಟಿಕೇಷನ್ ಆಗಿದೆ, ನಾವು ಇನ್ನೊಂದು ಸಂಖ್ಯೆಗೆ ಆಧಾರ್ ಅಥೆಂಟಿಕೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಇದೊಂದು ಎರರ್ ಬರ್ತದೆ. ಇಂಥದನ್ನು ನಮ್ಮ DTC ಮಿತ್ರ ಏನು ಮಾಡಬೇಕು ಅಂತಂದರೆ, ಒಂದು ಗೂಗಲ್ ಫಾರ್ಮ್ ಬಿಡ್ತೀವಿ. ಸೊ ಅದರಲ್ಲಿ ನೀವು ಇಂಥದ್ದು ಇಶ್ಯೂನ ನೀವು ಯಾವುದು ಫೋನ್ ನಂಬರು ಇಂದಿನ ಯಾವ ನಂಬರ್ಗೆ ಆಧಾರ್ ಅಥೆಂಟಿಕೇಷನ್ ಆಗಿದೆ, ಸೊ ಅದನ್ನು ನೀವು ನಮೂದಿಸಿದ್ರೆ ನಾವು ಅದನ್ನು ಒಂದು ರಿಸಾಲ್ವ್ ಮಾಡೋಕ್ಕೆ ಆ್ಯಕ್ಷನ್ ತಗೋತೀವಿ ಅಂತ ಕೇಳ್ಕೊತೀನಿ. ತರಬೇತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ನೀವು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ, ಆ ತರಬೇತಿ ಪ್ರಮಾಣ ಪತ್ರ ಪಡೆಯುವ ನಿಟ್ಟಿನಲ್ಲಿ ನಾವು ಸಮಯ ಕೊಡ್ತೀವಿ. ಹಾಗಾಗಿ ನೀವು ಆ ಸಮಯನ ಸದುಪಯೋಗ ಮಾಡಿಕೊಂಡು ದಯಮಾಡಿ ನಮ್ಮ ಪ್ರಗತಿಯಲ್ಲಿ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.